ಅಹಿಂದದಲ್ಲಿ ದಲಿತರು ಇದ್ದಾರೆ, ಮತ್ತು ಅಲ್ಪಸಂಖ್ಯಾತರು ಇದ್ದಾರೆ, ಮತ್ತು ಹಿಂದುಳಿದ ವರ್ಗಗಳು ಇದ್ದಾವೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ನಾಯಕತ್ವದ ಹೋರಾಟದಲ್ಲಿ ಇನ್ನೊಂದು ಫ್ಯಾಕ್ಟರ್ ಹೊರಗಡೆ ಬರುತ್ತೆ, ಅದು ದಲಿತ ಸಿ ಎಂ. ಇಷ್ಟು ದಿನ ಅದ್ರ ಗಂಧ ಗಾಳಿ ಎಲ್ಲೈತಿ ಏನೈತಂತ ಗೊತ್ತಿಲ್ಲ. ಆದರೆ ಯಾವಾಗ ಸಿದ್ದರಾಮಯ್ಯನವರು ಇಳಿಸ್ತಾರೆ ಅಂದ ತಕ್ಷಣ ದಲಿತ ಸಿ ಎಂ ಅನ್ನೋ ವಿಚಾರವನ್ನು ಮುಂದಕ್ಕೆ ಇಡ್ತಾರೆ. ಅಂದರೆ ಬೇಕಾದಾಗ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಈ ಅಹಿಂದನ ಬಳಸ್ಕೊತಿದ್ದೀರಿ ಮೇಡಮ್. ಜನ ಹುಚ್ಚರಲ್ಲ, ದಡ್ರಲ್ಲ, ಜನ ಈಗ ಭಾಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಯಾವಾಗ ಯಾರ್ಯಾರು ಯಾವ್ಯಾವ ರೀತಿ ಅಂತ ರಾಜಕೀಯ ಅಸ್ತ್ರಗಳನ್ನು ಬಳಸ್ತಾರೆ, ದಾಳಿಗಳನ್ನ ಒದರಿಸ್ತಾರೆ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾರೆ. ಆಮೇಲೆ ಎಸ್ಪೆಷಲಿ ದಲಿತರು ಅಷ್ಟೇ, ಅವರೇ ಕ್ಲೇಮ್ ಮಾಡಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಪರಮೇಶ್ವರ್ ಹೇಳಲ್ಲ, ಮಾದೇವಪ್ಪನವ್ರು ಹೇಳಲ್ಲ, ಮುನಿಯಪ್ಪನವ್ರು ಹೇಳಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಲ್ಲ, ಯಾರೂ ಹೇಳಲ್ಲ. ಅವರು